ನಮಸ್ಕಾರ ಸ್ನೇಹಿತರೆ, ಕಲಿಯೋಣಗೆ ಸ್ವಾಗತ. ಇವತ್ತು ನಾವು ಈ ವಿಡಿಯೋದಲ್ಲಿ ಫೇಸ್ಬುಕ್ ನಲ್ಲಿ ಕೇಳಿದಂತ ಒಂದು SQL ಇಂಟರ್ವ್ಯೂ ಕ್ವಶನ್ ಬಗ್ಗೆ ಗಮನ ಕೊಡೋಣ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅಸ್ಯೂಮ್ ಯು ಆರ್ ಗಿವನ್ 2 ಟೇಬಲ್ಸ್ ಕಂಟೈನಿಂಗ್ ಡೇಟಾ ಅಬೌಟ್ ಫೇಸ್ಬುಕ್ ಪೇಜಸ್ ಅಂಡ್ ದೇರ್ ರೆಸ್ಪೆಕ್ಟಿವ್ ಲೈಕ್ಸ್. ಏನ್ ಹೇಳ್ತಾ ಇದ್ದಾರೆ, ಇಲ್ಲಿ 2 ಟೇಬಲ್ ಇದೆ ಅಂತ ಕನ್ಸಿಡರ್ ಮಾಡಿ. ಒಂದು ಪೇಜಸ್ ಟೇಬಲ್, ಇನ್ನೊಂದು ಪೇಜಸ್ ಅಂಡರ್ ಸ್ಕೋರ್ ಲೈಕ್ಸ್ ಅನ್ನೋ ಒಂದು ಟೇಬಲ್. Write a query to return the IDs of the Facebook pages that have 0 likes. ಯಾವ ಪೇಜ್ಗೆ ಒಂದೇ ಒಂದು ಲೈಕ್ ಕೂಡ ಬಂದಿಲ್ಲ ಅದನ್ನ ಕಂಡುಹಿಡಿದು ಆ ಐಡಿಸ್ ನ ಪ್ರಿಂಟ್ ಮಾಡಿ ಅಥವಾ ರಿಟರ್ನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದ ಔಟ್ಪುಟ್ ಶುಡ್ ಬಿ ಸಾರ್ಟೆಡ್ ಇನ್ ಅಸೆಂಡಿಂಗ್ ಆರ್ಡರ್ ಬೇಸ್ಡ್ ಆನ್ ದ ಪೇಜ್ ಐಡಿಸ್. ಅಕಸ್ಮಾತ್ ಒಂದಕ್ಕಿಂತ ಹೆಚ್ಚು ಪೇಜ್ಗೆ ಲೈಕ್ ಬಂದಿಲ್ಲ ಅಂದ್ರೆ ಅದನ್ನ ಅಸೆಂಡಿಂಗ್ ಆರ್ಡರ್ ಚಿಕ್ಕದಿಂದ ದೊಡ್ಡದಾಗಿ ಲಿಸ್ಟ್ ಮಾಡಿ ಅಂತ ಹೇಳ್ತಾರೆ. ಸೊ ಪೇಜಸ್ ಟೇಬಲ್ ಅಲ್ಲಿರೋ ಆಟ್ರಿಬ್ಯೂಟ್ಸ್ ಯಾವುದು? ಪೇಜ್ ಅಂಡರ್ ಸ್ಕೋರ್ ಐಡಿ, ಪೇಜ್ ಅಂಡರ್ ಸ್ಕೋರ್ ನೇಮ್. ಒಂದು ಎಕ್ಸಾಂಪಲ್ ಕೂಡ ಅವರೇ ಕೊಟ್ಟಿದ್ದಾರೆ ನೋಡಿ. 3 ಐಡಿಸ್ ಕೊಟ್ಟಿದ್ದಾರೆ, ಎಲ್ಲ ಯುನೀಕ್ ಆಗಿರುತ್ತೆ. ಆಮೇಲೆ SQL ಸೊಲ್ಯೂಷನ್ಸ್, ಬ್ರೈನ್ ಎಕ್ಸರ್ಸೈಸಸ್, ಟಿಪ್ಸ್ ಫಾರ್ ಡೇಟಾ ಅನಾಲಿಸಿಸ್ ಅನ್ನೋದು ಪೇಜ್ ನೇಮ್ಸ್. ಸಿಮಿಲರ್ ಆಗಿ ಯಾವ ಪೇಜ್ಗೆ ಎಷ್ಟು ಲೈಕ್ ಬಂದಿದೆ ಅನ್ನೋದನ್ನ ಪೇಜ್ ಅಂಡ್ ಸ್ಕೋರ್ ಲೈಕ್ ಅನ್ನೋ ಟೇಬಲ್ ಕ್ಯಾಪ್ಚರ್ ಮಾಡಿರುತ್ತೆ. ಆಬ್ವಿಯಸ್ಲಿ ಒಂದು ಪೇಜ್ನ ಲೈಕ್ ಮಾಡ್ಬೇಕಂದ್ರೆ ಯೂಸರ್ ಬೇಕಾಗ್ತಾನೆ. ಆ ಯೂಸರ್ನ ಐಡೆಂಟಿಫೈ ಮಾಡೋದು ಪ್ರೈಮರಿ ಕೀ ಬಂದು ಯೂಸರ್ ID. ಸೊ ಮಿನಿಮಮ್ ಆಗಿ 3 ಅಟ್ರಿಬ್ಯೂಟ್ಸ್ ಕೊಟ್ಟಿದ್ದಾರೆ. ಲೈಕ್ ಡೇಟ್ ಬಂದು ಯಾವತ್ತು ಲೈಕ್ ಮಾಡಿದಾನೆ ಅನ್ನೋದನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಇದೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಈ ಎಕ್ಸಾಂಪಲ್ ಪ್ರಕಾರ ನಾವು ಪ್ರಿಂಟ್ ಮಾಡ್ಬೇಕಾದ ವ್ಯಾಲ್ಯೂ ಬಂದು 20701 ಅಂತೆ. ಹೇಗೆ ನೋಡೋಣ. ಇಲ್ಲಿ 3 ಕೋರ್ಸ್ ಕೊಟ್ಟಿದ್ದಾರೆ. ಇಲ್ಲಿ SQL ಸೊಲ್ಯೂಷನ್ ರಿಲೇಟೆಡ್ ID ಬಂದಿದೆ. ಅಂದ್ರೆ SQL ಸೊಲ್ಯೂಷನ್ ಅನ್ನೋ ಒಂದು ಪೇಜ್ನ ಇಬ್ರು ಯೂಸರ್ ಇಲ್ಲಿ ಲೈಕ್ ಮಾಡಿದ್ದಾರೆ. ಸಿಮಿಲರ್ ಆಗಿ ಬ್ರೈನ್ ಎಕ್ಸರ್ಸೈಸ್ ಅನ್ನೋ ಒಂದು ಪೇಜ್ ಕೂಡ 1 to 1 ಅನ್ನೋ ಒಂದು ಯೂಸರ್ ಲೈಕ್ ಮಾಡಿದ್ದಾರೆ. ನಮ್ಮ ಕ್ವಶನ್ ಇರೋದೇನು? ಪೇಜ್ ವಿತ್ ನೋ ಲೈಕ್ಸ್, ಅಂದ್ರೆ ಒಂದೇ ಒಂದು ಲೈಕ್ ಇಲ್ಲದೆ ಇರುವಂತ ಪೇಜ್ನ ನಾವು ಪ್ರಿಂಟ್ ಮಾಡಬೇಕು. ಸೊ ಆನ್ಸರ್ ಬಂದು 20701 ಆಸ್ ಪರ್ ದಿಸ್ ಡೇಟಾ ಸೆಟ್. ನಾವಿಲ್ಲಿ ಇದನ್ನ ಕಂಡುಹಿಡಿಯೋದಕ್ಕೆ ವೇರಿಯಸ್ ಕ್ವೈರೀಸ್ನ ಅಥವಾ ವೇರಿಯಸ್ ಮೆಥಡಾಲಜಿಲಿ ನಾವು ಕಂಡುಹಿಡಿಬಹುದು. ಅದೇ ದಿಸ್ ಇಸ್ ಎ ಕ್ಲಾಸಿಕ್ ಎಕ್ಸಾಂಪಲ್ ಫಾರ್ ಜಾಯಿನ್ಸ್. ಸೊ ಹೇಗೆ ಅಂತ ಕೇಳ್ತೀರಾ? ಇಲ್ಲಿ ಏನಂತ ಹೇಳ್ತಾರೆ, ಇಲ್ಲಿ ಟೇಬಲ್ ಎ, ಟೇಬಲ್ ಬಿ ಅಂತ 2 ಟೇಬಲ್ ನೀವು ಕನ್ಸಿಡರ್ ಮಾಡಿ. ಪೇಜಸ್ ಅನ್ನೋದು ಟೇಬಲ್ ಎ, ಪೇಜ್ ಅಂಡರ್ ಸ್ಕೋರ್ ಲೈಕ್ ಅನ್ನೋದು ಟೇಬಲ್ ಬಿ ಅಂತ ಅನ್ಕೊಳ್ಳಿ. ನಮಗ್ ಬೇಕಾಗಿರೋದೇನು? ಯಾವ್ಯಾವ ಪೇಜ್ನ ಲೈಕ್ ಇಲ್ಲ ಅಂತ, ಅಂದ್ರೆ ಎಕ್ಸ್ಕ್ಲೂಸಿವ್ ಆಗಿ ಬೇಕಾಗಿರುವಂತ ಕಂಟೆಂಟ್ ಎ. ಇಲ್ಲಿ ಇಷ್ಟು ಡಯಾಗ್ರಾಮ್ಸ್ ಅಲ್ಲಿ ನಮಗೆ ಬೇಕಾಗಿರೋ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಬಂದು ಇದು, ಈ ಡಯಾಗ್ರಾಮ್ ನಿಮಗೆ ಕಾಣಿಸ್ತಾ ಇದ್ರೆ. ಸೊ ಇದನ್ನ ನಾವು ಲೆಫ್ಟ್ ಔಟರ್ ಜಾಯಿನ್ ಅಂತ ಕರಿತೀವಿ. ಇಲ್ಲಿ ಯಾವ ತರ ಮಾಡ್ತೀವಿ ಅಂದ್ರೆ, ಸೆಲೆಕ್ಟ್ ಸ್ಟಾರ್ ಅಥವಾ ನಮ್ಗೆ ಏನೇನು ಕಾಲಮ್ಸ್ ಬೇಕು ಫ್ರಮ್ ಟೇಬಲ್ 1. ಇಲ್ಲಿ ನಮ್ಮ ಟೇಬಲ್ ಬಂದು ಪೇಜ್. ಲೆಫ್ಟ್ ಔಟರ್ ಜಾಯಿನ್ ಟೇಬಲ್ ಬಿ ಅಥವಾ ಸೆಕೆಂಡ್ ಟೇಬಲ್ ಪೇಜ್ ಅಂಡ್ ಸ್ಕೋರ್ ಲೈಕ್. ಇವೆರಡರ ಮಧ್ಯೆ ಇರೋ ಕಾಮನ್ ರಿಲೇಶನ್ಶಿಪ್ ಯಾವುದು? ಪೇಜ್ ID ಅನ್ನೋದಲ್ವಾ? ಅದ್ರ ಮೇಲೆ ಜಾಯಿನ್ ಮಾಡಿ. ವೇರ್ ಸೆಕೆಂಡ್ ಟೇಬಲ್ ಪ್ರೈಮರಿ ಕೀ ಇಸ್ ನಲ್, ಅಂದ್ರೆ ಇಲ್ಲಿ ಪೇಜ್ ಅಂಡರ್ ಸ್ಕೋರ್ ಲೈಕ್ ಅಲ್ಲಿ ಇರುವಂತ ಪ್ರೈಮರಿ ಕೀ ಬಂದು ನಲ್ ಆಗಿರಬೇಕು. ಸೊ ಇದ್ರ ಪ್ರಕಾರ ನಾವು ಕ್ವೈರಿ ಬರೆಯೋಕೆ ಶುರು ಮಾಡೋಣ. ಅದಕ್ಕೆ ಮುಂಚೆ ಏನೇನು ಡೇಟಾ ಇದೆ ಅಂತ ಚೆಕ್ ಮಾಡೋಣ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಪೇಜಸ್. ಇಲ್ಲಿ ನೋಡಿದ್ರೆ ನೀವು 5 ಪೇಜ್ ಇದೆ ಅಂತ ಫೇಸ್ಬುಕ್ ಅಲ್ಲಿ. ಇಲ್ಲಿ ಎಕ್ಸಾಂಪಲ್ ಅಲ್ಲಿ 3 ಇತ್ತು, ಇಲ್ಲಿ 2 ಎಕ್ಸ್ಟ್ರಾ ಬಂದಿದೆ. ಓಕೆ, ಇದೇ ತರ ಸೆಲೆಕ್ಟ್ ಸ್ಟಾರ್ ಫ್ರಮ್ ಪೇಜ್ ಅಂಡರ್ ಸ್ಕೋರ್ ಲೈಕ್ ಅಂತಾನು ಕಾಣ. ಲೈಕ್ಸ್ ಅನ್ನೋದು ಟೇಬಲ್ ನೇಮ್. ಸೊ ಇದನ್ನ ರನ್ ಮಾಡಿದ್ರೆ ನೋಡಿ ಯಾವ್ಯಾವ ಯೂಸರು ಯಾವ್ಯಾವ ಪೇಜ್ನ ಲೈಕ್ ಮಾಡಿದಾನೆ ಅಂತ ಬಂದಿದೆ ಇಲ್ಲಿ. ಓಕೆ, ಆದ್ರೆ ಎಲ್ಲಾ ಪೇಜ್ನು ಯೂಸರ್ ಲೈಕ್ ಮಾಡಿಲ್ಲ. ಯಾವ್ದು ಮಾಡಿಲ್ಲ ಅಂತ ಕಂಡುಹಿಡಿಯೋದೇ ನಮ್ಮ ಕೆಲಸ ಇವಾಗ. ಸೊ ದಿಸ್ ಎ ಕ್ಲಾಸಿಕ್ ಎಕ್ಸಾಂಪಲ್ ಫಾರ್ ಲೆಫ್ಟ್ ಔಟರ್ ಜಾಯಿನ್ ಅಂತ ಹೇಳಿದೆ. ಹೇಗೆ ಬರೆಯೋದು ಲೆಫ್ಟ್ ಔಟರ್ ಜಾಯಿನ್? ಸೆಲೆಕ್ಟ್ ಸ್ಟಾರ್ ಅಂತಾರು ಬರಿಬಹುದು, ಬಟ್ ಇಲ್ಲಿ ಔಟ್ಪುಟ್ ಅಲ್ಲಿ ನಮಗೆ ಅವ್ರು ಕೇಳ್ತಾ ಇರೋದೇ ಪೇಜ್ ಅಂಡರ್ ಸ್ಕೋರ್ ID ಆಗಿರೋದ್ರಿಂದ ಪೇಜ್ ಅಂಡರ್ ಸ್ಕೋರ್ ID ಫ್ರಮ್ ಯಾವ ಟೇಬಲ್ ಇಂದ ನೀವು ಇದು ಮಾಡ್ತಾ ಇದ್ದೀರಾ. ಫ್ರಮ್ ಇದನ್ನ ಸ್ವಲ್ಪ ಕ್ಲೀನ್ ಆಗಿ ರೆಪ್ರೆಸೆಂಟ್ ಮಾಡೋಣ. ಪೇಜಸ್ ಅನ್ನೋದು ನಮ್ಮ ಟೇಬಲ್ 1. ಲೆಫ್ಟ್ ಔಟರ್ ಜಾಯಿನ್ ಯಾವ ಟೇಬಲ್ನ ಜಾಯಿನ್ ಮಾಡಬೇಕು? ಪೇಜಸ್ ಅಂಡರ್ ಸ್ಕೋರ್ ಲೈಕ್ಸ್. ಪೇಜಸ್ ಪೇಜ್ ಅಂಡರ್ ಸ್ಕೋರ್ ಲೈಕ್ಸ್. ಯಾವ್ದ್ರ ಮೇಲೆ ಜಾಯಿನ್ ಮಾಡಬೇಕು? ಎರಡಕ್ಕೂ ಕಾಮನ್ ಆಗಿರೋದು ಯಾವುದು? ಪೇಜಸ್ ಡಾಟ್ ಪೇಜ್ ಅಂಡರ್ ಸ್ಕೋರ್ ID is equal to page underscore likes dot page underscore ID, where second ಟೇಬಲ್ ಯಾವುದು ನಮಗೆ? ಪೇಜ್ ಅಂಡರ್ಸ್ಕೋರ್ ಲೈಕ್ಸ್ ಡಾಟ್ ಪೇಜ್ ಅಂಡರ್ಸ್ಕೋರ್ ID ಇಸ್ ನಲ್. ಇದನ್ನ ನಾನು ರನ್ ಮಾಡಿದ್ರೆ ಒಂದು ಸಿಂಟ್ಯಾಕ್ಸ್ ಎರರ್ ಬರ್ಬೋದು. ರನ್ ಮಾಡಿ ನೋಡೋಣ ಬನ್ನಿ. ನೋಡಿ ಒಂದು ಎರರ್ ಬಂತು. ಏನಂತ? ಕಾಲಮ್ ರೆಫರೆನ್ಸ್ ಪೇಜ್ ಅಂಡರ್ಸ್ಕೋರ್ ID ಇಸ್ ಆಂಬಿಗ್ಯೂಸ್ ಇನ್ ಲೈನ್ 2. ಇಲ್ಲಿ ಪೇಜ್ ಅಂಡರ್ಸ್ಕೋರ್ ID ಅಂತ ಇದೆಯಲ್ಲ ಈ ಲೈನ್ ಅಲ್ಲಿ, ಇದು ಆಂಬಿಗ್ಯೂಸ್. ಯಾಕಂದ್ರೆ 2 ಟೇಬಲ್ ಅಲ್ಲಿ ಇರೋದ್ರಿಂದ ಇದು ಯಾವ ಟೇಬಲ್ ಸಂಬಂಧಪಟ್ಟಿದ್ದು ಅಂತ ನಾನು ಎಕ್ಸ್ಪ್ಲಿಸಿಟ್ ಆಗಿ ಮೆನ್ಷನ್ ಮಾಡಬೇಕು. ನನಗೆ ಬೇಕಾಗಿರೋದು ಪೇಜಸ್ ಡಾಟ್ ಪೇಜ್ ID. ಸೊ ಇದನ್ನ ರನ್ ಮಾಡಿ ನೋಡೋಣ. ಎಸ್, ಇದ್ರ ಪ್ರಕಾರ 20701 ಅನ್ನುವ ಒಂದು ಕೋರ್ಸು ಮತ್ತೆ 32728 ಅನ್ನೋ ಒಂದು ಪೋಸ್ಟ್ಗೆ ಅಥವಾ ಒಂದು ಪೇಜ್ಗೆ ಒಂದೇ ಒಂದು ಲೈಕ್ ಕೂಡ ಬಂದಿಲ್ಲ. ಇಲ್ಲಿಗೆ ಇದೇನೋ ಆರ್ಡರ್ ಆದರ್ಸ್ ಗದೆ ಆಗಿದೆ, ಬಟ್ ಇಲ್ಲಿ ಎಕ್ಸ್ಪ್ಲಿಸಿಟ್ ಆಗಿ ಕೇಳಿರೋದ್ರಿಂದ
ಆರ್ಡರ್ ಬೈ ಪೇಜಸ್ ಡಾಟ್ ಪೇಜ್ ಅಂಡರ್ಸ್ಕೋರ್ ಐ ಡಿ ಅಸೆಂಡಿಂಗ್, ಅಥವಾ ಬೈ ಡಿಫಾಲ್ಟ್ ಅಸೆಂಡಿಂಗೇ ಇರುತ್ತೆ. ಇಷ್ಟ ಹಾಕ್ಬಿಟ್ಟು ಬೇಕಾದ್ರೆ ಬಿಡ್ಬೋದು. ನೋಡಿ 207013278 ಬಂತು. ಇದನ್ನು ನಾವು ಸಬ್ಮಿಟ್ ಮಾಡ್ಬೋದು. ನೋಡಿದ್ರೆ ಎಕ್ಸ್ಪೆಕ್ಟೆಡ್ ಔಟ್ಪುಟ್ಟು ಅದೇ ಇದೆ, ನಮ್ಗೆ ಬಂದಿರೋ ಔಟ್ಪುಟ್ಟು ಅದೇ. ಸೊ ಇಟ್ ಈಸ್ ಆಲ್ ಗುಡ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಏನಾರ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ಸ್ ಮುಖಾಂತರ ನಮಗೆ ತಿಳಿಸ್ಕೊಡಿ. SQL ಕಾನ್ಸೆಪ್ಟ್ನ ಕಲಿಬೇಕು ಅಂತ ನಿಮ್ಗೆ ಏನಾರ ಇಂಟ್ರೆಸ್ಟ್ ಇತ್ತು ಅಂದರೆ ನಮ್ಮ ಕಲಿಯೋಣದಲ್ಲಿ ಡೀಟೇಲ್ಡ್ ಕೋರ್ಸ್ ಮಾಡಿದ್ದೀವಿ, ರೈಟ್ ಫ್ರಮ್ ಬೇಸಿಕ್ಸ್. ನಿಮಗೆ SQL ಬಗ್ಗೆ ನಾಲೆಡ್ಜ್ ಇರಬೇಕು ಅಂತಲೇ ಏನಿಲ್ಲ. ಈವನ್ ಇಫ್ ಯು ಆರ್ ಬಿಗಿನರ್, ಇವತ್ತಿಂದಾನೇ ಶುರು ಮಾಡ್ತೀನಿ SQL ಬಗ್ಗೆ ಕಲಿಯೋದಕ್ಕೆ ಅಂದರೂ ಕೂಡ ಆ ಕೋರ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ. ಥ್ಯಾಂಕ್ ಯು.